ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಮಳವಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 29ಕ್ಕೂ ಹೆಚ್ಚು ಮಕ್ಕಳು ಆಸ್ಪತ್ರೆಯಲ್ಲಿ ಅಸ್ವಸ್ಥರಾಗಿ ಫುಡ್ ಪಾಯ್ಸನ್ ಆಗಿ ಅಡ್ಮಿಟ್ ಆಗಿದ್ರಲ್ಲ, ಅದ್ರ ಹಿಂದಿರುವ ಎಲ್ಲ ಇಂಚಿಂಚು ವಿವರಗಳನ್ನ ನಿಮ್ಗೆ ಡೇ 1 ಇಂದ ಇವತ್ತರೆಗೂ ಏನ್ ನಡೀತು ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಸ್ನೇಹಿತರೆ, ದಿನಾಂಕ 14/3/2025 ಶುಕ್ರವಾರ ಭಾರತ ದೇಶದಲ್ಲಿ ಹೋಳಿ ಹಬ್ಬನ ಎಲ್ಲರೂ ಸಡಗರದಿಂದ ಸಂಭ್ರಮದಿಂದ ಆಚರಿಸಿದ್ರು. ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿ ಮಳವಳ್ಳಿ ಪಟ್ಟಣದ ಮಾರ್ವಾಡಿ ಸಮುದಾಯದವರು ಕೂಡ ಈ ಹೋಳಿ ಹಬ್ಬನ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಿದ್ರು. ಆದ್ರೆ ಅವರ ದುರದೃಷ್ಟ ಏನೋ, ಒಂದು ಸಣ್ಣ ಎಡವಟ್ಟಿಂದಾಗಿ ಅವರು ಕೂಡ ಸಂಕಷ್ಟ ಸಿಗಾಕೊಂಡಿದ್ದಾರೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಗೋಕುಲ ಏನೋ ಶಾಲೆಯ ಇಷ್ಟು ದಿನ ಏನು ಅವ್ರು ಮಾಡ್ತಿದ್ದಂತ ಕೆಲವೊಂದು ಮೋಸಗಳು, ಕೆಲವೊಂದು ಕುಟಿಲ ನೀತಿಗಳು ಎಲ್ಲ ಇವಾಗ ಬಯಲಿಗೆ ಬರ್ತಾ ಇದೆ. ಒಂದು ಹೋಳಿ ಹಬ್ಬ ಈ ರೀತಿ ಅವರ ಪಾಲಿಗೆ ಬರಸಿಡಿಲಂತೆ ಬಂದು ಎರಗುತ್ತೆ ಅಂತ ಅವರು ಕನಸು ಕೂಡ ಊಹಿಸಿರ್ಲಿಲ್ಲ ಅಂತ ಕಾಣುತ್ತೆ. ಮಳವಳ್ಳಿ ಪಟ್ಟಣದ KSRTC ಡಿಪೋ ಎದುರುಗಡೆ ಇರುವಂತ ಸಿದ್ದರಾಜ್ ಅವರ ಹೋಟೆಲ್ ಅಲ್ಲಿ ಮಾರ್ವಾಡಿ ಸಮುದಾಯದವರು ಹೋಳಿ ಹಬ್ಬ ಆಚರಣೆಗೋಸ್ಕರ 200 ಜನಕ್ಕೆ ಒಂದು ಫುಡ್ ನ ಆರ್ಡರ್ ಮಾಡಿರ್ತಾರೆ, ಕೇಟರಿಂಗ್ ಆರ್ಡರ್ ಮಾಡಿರ್ತಾರೆ. ಸುಮಾರು 200 ಜನಕ್ಕೆ ಆಗುವಷ್ಟು ವೆಜಿಟೇಬಲ್ ಪಲಾವ್ ಮತ್ತು ಚಟ್ನಿಯನ್ನ ಅವರು ಮಾಡ್ಕೊಡ್ತಾರೆ. ಆ ಆಹಾರನ ಮಾರ್ವಾಡಿ ಸಮುದಾಯದವರು ತಮ್ಮ ಹೋಳಿ ಹಬ್ಬದ ಸಂಭ್ರಮಾಚರಣೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿದ್ರು ಅಥವಾ ಅದಕ್ಕೂ ಮೊದಲೇ ಊಟ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಏನಕ್ಕೆ ಅಂದ್ರೆ ಮಾರ್ವಾಡಿಗಳು ಕೆಲವರೆಲ್ಲರೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆದ್ರೆ ಆ ಆಹಾರನ ಅವರು ತಲಕಾಡಲ್ಲಿ ಹೋಗಿ ತಿಂದ್ರ ಅಥವಾ ಮದನ್ ಚೌಲ್ಟ್ರಿಯಲ್ಲಿ ತಿಂದ್ರ ಅನ್ನೋದ್ರ ಬಗ್ಗೆ ನಿಖರವಾದಂತ ಮಾಹಿತಿ ನನಗೆ ಸಿಕ್ಕಿಲ್ಲ. ಆದ್ರೆ ಟಿ ಕಾಗೇಪುರದ ಶಾಲೆಗೆ, ಗೋಕುಲ ಶಾಲೆಗೆ ಮಧ್ಯಾಹ್ನ 2 ಗಂಟೆಗೆ ವೆಜಿಟೇಬಲ್ ಪಲಾವ್, ಚಟ್ನಿ ಮತ್ತೆ ಒಂದು ಸ್ವೀಟ್, ಅದು ಜಹಾಂಗೀರ್, ಈ 3 ಪದಾರ್ಥಗಳು ಅಲ್ಲಿಗೆ ತಲುಪುತ್ತೆ. ಮಕ್ಕಳು 2 ಗಂಟೆಗೆ ಊಟ ಮಾಡ್ತಾರೆ. ಆ ಊಟ ಮಾಡಿದ್ಮೇಲೆ ಸುಮಾರು ಒಂದು 8-10 ಮಕ್ಕಳುಗಳಿಗೆ ಸಂಜೆ 5 ಗಂಟೆಗೆ ಹೊಟ್ಟೆ ನೋವು ಬರುತ್ತೆ. ಏನೋ ಇದು ಕಾಮನ್ ಆಗಿ ಬಂದಿರೋ ಹೊಟ್ಟೆ ನೋವು ಅಂತ ಅವ್ರ ಮಕ್ಕಳು ಲೈಟ್ ಆಗಿ ತಗೊಂತಾರೆ. ಆದ್ರೆ ರಾತ್ರಿ ಆಯ್ತಿದ್ದಂಗೆ ಎಲ್ಲ ಮಕ್ಕಳಿಗೂ ವಾಂತಿ ಬೇದಿ ಹೊಟ್ಟೆ ನೋವು ಜಾಸ್ತಿ ಆಗತ್ತೆ. ಆಗ ಏನ್ ಮಾಡ್ತಾರೆ, ಕೆಲ ಮಕ್ಕಳುಗಳನ್ನ, ಯಾಕೆಂದ್ರೆ ಪೋಷಕರು ಅವ್ರ ಮಕ್ಕಳಿಗೆ ಕರೆ ಮಾಡ್ತಿರ್ತಾರೆ, ಆದ್ರೆ ಯಾವುದೇ ಕರೆ ಸ್ವೀಕರಿಸದಿರುವ ಕಾರಣಕ್ಕೋಸ್ಕರ ಕೆಲ ಪೋಷಕರು ಅಂದ್ರೆ ಸ್ಥಳೀಯವಾದಂತ ಒಂದು 6 ಮಕ್ಕಳು ಇರ್ತಾರೆ, ಆ ಪೋಷಕರು ಬಂದು ಕೆಲವರು ಮಕ್ಕಳನ್ನ ಮನೆಗೂ ಕರ್ಕೊಂಡು ಹೋಗ್ತಾರೆ. ಇನ್ನು ಮೇಘಾಲಯದ ಮಕ್ಕಳುಗಳಿದಾರಲ್ಲ, ಅವ್ರಿಗೆ ಯಾರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ತುಂಬಾ ನೆಗ್ಲಿಜೆನ್ಸ್ ಮಾಡ್ತಾರೆ. ಮತ್ತೆ ಮಾರನೇ ದಿನ THO ಅವ್ರನ್ನ ಸಂಪರ್ಕಿಸಿ ಅದೇ ಶಾಲೆ ಒಳಗಡೆ ಅವ್ರಿಗೆ ಡ್ರಿಪ್ಸ್ ಹಾಕೋ ವ್ಯವಸ್ಥೆ ಮಾಡ್ತಾರೆ. ಮತ್ತೆ ಕೆಲವೊಂದು ಔಷಧೋಪಚಾರವನ್ನು ನಡೆಯುತ್ತೆ. ಆದ್ರೆ ಅವರು ದಿನಾಂಕ 14/3/2025 ಶುಕ್ರವಾರದಂದೇ ಅದೇ ರಾತ್ರಿ ಏನಾರ ಮಕ್ಕಳನ್ನ ಮಳವಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರೆ ಇವತ್ತು ಈ ಸುದ್ದಿ ಮಾಡುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ. ಯಾಕೆಂದ್ರೆ ಫುಡ್ ಪಾಯ್ಸನ್ ಆದಂತ ಸಮಯದಲ್ಲಿ ತ್ವರಿತವಾಗಿ ಚಿಕಿತ್ಸೆ ಸಿಕ್ಕಿದ್ರೆ ಮಕ್ಕಳುಗಳಿಗೆ ಹೆಚ್ಚು ಹಾನಿ ಆಗ್ತಾ ಇರಲಿಲ್ಲ. ಆದ್ರೆ ಆ ಶಾಲೆಯ ಸಂಸ್ಥಾಪಕ ಲಂಕೇಶ್ ನಿಜಕ್ಕೂ ಆ ಲಂಕೆಯ ರಾವಣನ ರೀತಿಲೇ ಮಕ್ಕಳ ಪಾಲಿಗೆ ಒಬ್ಬ ಖಳನಾಯಕನಾಗ್ತಾನೆ. ಅದು ಏನು ಅಂತ ಹೇಳ್ತೀನಿ ಕೇಳಿ. ದಿನಾಂಕ 15/3/2025 ಮಕ್ಕಳುಗಳನ್ನ ಅವತ್ತು ಕೂಡ ಆಸ್ಪತ್ರೆ ಕರ್ಕೊಂಡ್ಬಂದು ಸೇರಿಸಬಹುದಿತ್ತು. ಆದ್ರೆ ಹೇಗಾದ್ರೂ ಮಾಡಿ ಈ ಗುಟ್ಟಾಗಿ ಇದನ್ನ ಟ್ರೀಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳಿಗೆ ಅಲ್ಲೇ ಚಿಕಿತ್ಸೆ ಕೊಡಿಸ್ತಾನೆ ಲಂಕೇಶ. ಆದ್ರೆ ಮಕ್ಕಳ ಆರೋಗ್ಯ ಯಾವುದೇ ಕಾರಣಕ್ಕೂ ಸುಧಾರಿಸಲ್ಲ. ಕೊನೆಗೆ ತುಂಬಾ ಟ್ರೈ ಮಾಡಿ ಕೊನೆಗೆ ಕೈ ಚೆಲ್ಲಿ ಒಬ್ಬ ಹುಡುಗನ ಸಾವಾದ್ಮೇಲೆ ದಿನಾಂಕ 16/3/2025 ಭಾನುವಾರದಂದು ಮಳವಳ್ಳಿ ಸರ್ಕಾರಿ ಆಸ್ಪತ್ರೆನ ಕದ ತಡ್ತಾರೆ. ಈ ಕೆಲಸನ ಅವರು 14ನೇ ತಾರೀಕು ರಾತ್ರಿ ಮಾಡಬಹುದಿತ್ತು, 15ನೇ ತಾರೀಕು ಮಾಡಬಹುದಿತ್ತು. ಇಷ್ಟು ತಡವಾಗಿ ಲಂಕೇಶ ಕರ್ಕೊಂಡು ಬರಕ್ಕೆ ಏನ್ ಕಾರಣ ಅಂತಂದ್ರೆ, ಆ ಶಾಲೆಯಲ್ಲಿ ವಸತಿ ಶಾಲೆ ಮಾಡ್ಲಿಕ್ಕೆ ಶಿಕ್ಷಣ ಇಲಾಖೆಯಿಂದ ಯಾವುದೇ ರೀತಿಯ ಒಂದು ಪರವಾನಗಿನ ಆತ ಪಡೆದಿರಲಿಲ್ಲ. ಇನ್ನು ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಆ ಶಾಲೆಯಲ್ಲಿ 8ನೇ ತರಗತಿವರೆಗೆ ಮಾತ್ರ ಅನುಮತಿ ಇದೆ. ಆದ್ರೂ ಕೂಡ 10ನೇ ತರಗತಿ ನಡೆಸ್ತಿದೀವಿ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. 9, 10ನೇ ತರಗತಿ ಓದುವಂತ ಮಕ್ಕಳನ್ನ ಬೇರೆ ಶಾಲೆಯಲ್ಲಿ ಎಕ್ಸಾಮ್ ಬರೆಸ್ತಾರೆ.
ಈ ರೀತಿ ಇಲ್ಲಿ ಸಾಕಷ್ಟು ಗೋಲ್ಮಾಲ್ಗಳು, ಅವ್ಯವಸ್ಥೆಗಳು ಲಂಕೇಶ ಮಾಡ್ಕೊಂಡು ಬಂದಿದ್ದಾನೆ. ಆ ಕಾರಣಕ್ಕೋಸ್ಕರ ಈ ಎಲ್ಲ ಗುಟ್ಟನ್ನ ಗುಟ್ಟಾಗಿಡ್ಬೇಕು ಅನ್ನೋ ಹಠಕ್ ಬಿದ್ದು ಮಕ್ಕಳ ಜೀವಕ್ಕೆ ಸಂಚಕಾರ ತಂದಿದ್ದಾನೆ. ಮೋಸ್ಟ್ಲಿ ಈ ಒಂದು ಪ್ರಕರಣದಿಂದ ಆತ ಜೈಲಿನಲ್ಲಿ ಮುದ್ದೆ ಮರೆಯೋದು 100% ಗ್ಯಾರಂಟಿ. ಏನಕ್ಕೆ ಅಂದ್ರೆ ಈಗ 6 ಜನದ ಮೇಲೆ FIR ರಿಜಿಸ್ಟರ್ ಆಗಿದೆ. ಏನು ಮೇಘಾಲಯದ ಮಕ್ಕಳುಗಳಿಗೆ ತಂದೆ ತಾಯಿ ಇಲ್ಲ, ಕೋವಿಡ್ ಸಮಯದಲ್ಲಿ ಅವರ ತಂದೆ ತಾಯಿ ಎಲ್ಲ ತೀರ್ಕೊಂಡ್ರು ಅಂತ ಒಂದು ಗಾಳಿ ಸುದ್ದಿ ಮಳವಳ್ಳಿಯ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಒಂದು ಚಾಲ್ತಿಯಲ್ಲಿತ್ತು. ಆದ್ರೆ ಈಗ ಸತ್ತೋಗಿರುವಂತ ಒಬ್ಬ ಬಾಲಕನ ಅಣ್ಣ ಬಂದು ಆತನ್ನ ನಾವು ನಮ್ಮ ಊರ್ ಕರ್ಕೊಂಡು ಹೋಗ್ತೀವಿ, ಯಾವುದೋ NGO ಅವ್ರನ್ನ ಆ ಮಗುನ ಏರ್ ಲಿಫ್ಟ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ತು. ಸ್ನೇಹಿತರೆ, ಇಲ್ಲಿ ಸಾಕಷ್ಟು ಅಧಿಕಾರಿಗಳ ಮೈಮರೆವಿದೆ. ಹಿಂದೆ ಇದ್ದಂತ ಕೆಲವು BO ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ಕೆಲ ಅಧಿಕಾರಿಗಳಿಗೆ ಅಲ್ಲಿ ಅಕ್ರಮವಾಗಿ ವಸತಿ ಶಾಲೆ ನಡೆಸಿದರೆ ಅಂತ ಮಾಹಿತಿ ಇದೆ. ಅವ್ರು ಯಾರು ಕ್ರಮ ಕೈಗೊಳ್ಳಿಲ್ಲ. ಇವಾಗ ಬಂದಿರುವಂತ BO ಮೇಡಮ್ ಅವ್ರಿಗೆ ಇದ್ರ ಬಗ್ಗೆ ಒಂದು ಚೂರು ಮಾಹಿತಿ ಇಲ್ಲ. ಮತ್ತೆ ಅವರು ಒಬ್ಬ ಕೈ ಬಾಯಿ ಶುದ್ಧವಾಗಿರುವಂತ ಅಧಿಕಾರಿ ಅಂತ ಎಲ್ಲೆಡೆ ಕೇಳಿ ಬಂದಿದೆ. ಸ್ನೇಹಿತರೆ, ನಡೆದಿರುವ ಎಲ್ಲ ಘಟನೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಧನ್ಯವಾದ ಸ್ನೇಹಿತರೆ.